ಗೌರವಾನ್ವಿತರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಈ ಸಮುದಾಯಗಳ ಪ್ರತಿನಿಧಿಗಳ ಸ್ನೇಹಿತರು, ಈಗಾಗಲೇ ಹಿರಿಯ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ KH ಮುನಿಯಪ್ಪ ಸಾಹೇಬರು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಈಗಾಗಲೇ ತಮ್ಮ ಮುಖಂಡರು ಹೇಳಿದಾಗೆ ಬೆಳಗಾವಿಯಲ್ಲಿ ನಾನೇ ಬಂದು ತಮ್ಮ ಪ್ರತಿಭಟನೆಯ ಒಂದು ವೇದಿಕೆಯಲ್ಲಿ ಬಂದು ತಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ಏರ್ಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದ್ರ ಬಗ್ಗೆ ಸಂಪೂರ್ಣವಾಗಿ ನಮಗೆಲ್ಲರಿಗೂ ಮಾಹಿತಿ ಇದೆ. ತಾವು ಏನು ಬೇಡಿಕೆ ಇಟ್ಟಿದ್ದೀರಾ ಅದ್ರ ಬಗ್ಗೆ ತಕರಾರು ತೆಗಿತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಬಂದಿರ್ತಕ್ಕಂಥದ್ದು ಏನು ಅದನ್ನ 5% ಒಳಗೆ ಸೇರಿಸಿರ್ತಕ್ಕಂಥದ್ದು ಇವತ್ತು ಮುಖ್ಯವಾಗಿರ್ತಕ್ಕಂಥ ವಿಷಯ. ಅದರಿಂದ ನಿರಂತರವಾಗಿ ಇವತ್ತು 9th ಶೆಡ್ಯೂಲ್ ಅಲ್ಲಿ ಏನು ಸೇರ್ಪಡೆ ಆಗದೆ ಇರ್ತಕ್ಕಂಥ ಕಾರಣದಿಂದ ನ್ಯಾಯಾಲಯದಲ್ಲಿ ಇವತ್ತೇನು ದಾವೆ ಇದೆ ಮತ್ತು ಇದರ ಸಾಧಕ ಬಾಧಕಗಳ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಚರ್ಚೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸಚಿವ ಸಂಪುಟವನ್ನ ನಾಳೆ ಬೆಳಗ್ಗೆ ಕರೆದಿದ್ದಾರೆ. ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಇಲ್ಲ. ನಿರಂತರವಾಗಿ ಈಗ ಪರಿಶಿಷ್ಟ ಜಾತಿಗಳ ಒಳಗೆ ಇರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಎಲ್ಲರೂ ತಮ್ಮದೇ ಆದಂತ ಹಕ್ಕೊತ್ತಾಯವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಮಾನ್ಯ ಮುನಿಯಪ್ಪನವರ ಆದಿಯಾಗಿ ಮತ್ತು ಎಲ್ಲ ಮುಖಂಡರು ಎಲ್ಲರೂ ಬಹಳ ಜವಾಬ್ದಾರಿಯುತವಾಗಿ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಬಹಳಷ್ಟು ಚರ್ಚೆಗಳನ್ನ, ಏಕೆಂದ್ರೆ ಎಲ್ಲರನ್ನೂ ಒಪ್ಪಿಸ್ಕೊಳ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ನಾಳೆ ಯಾರು ಅಸಮಾಧಾನ ಪಟ್ಟು ತೆಗೆದುಕೊಂಡಂತ ತೀರ್ಮಾನದ ವಿರುದ್ಧವಾಗಿ ಮತ್ತೆ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಮತ್ತು ಇದೆಲ್ಲ ಪ್ರಕ್ರಿಯೆಗಳು ತಡೆ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರದಲ್ಲಿ ಮತ್ತು ಪಕ್ಷದಲ್ಲೂ ಕೂಡ ಬಹಳಷ್ಟು ಈಗ ಸಮಸ್ಯೆಯ ಬಗ್ಗೆ ಚರ್ಚೆಯಾಗಿ ಇದಕ್ಕೆ ನಾವು ಬಹಳ ಜವಾಬ್ದಾರಿಯುತವಾದಂಥ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು ಆಗಲೇ ತೀರ್ಮಾನ ಆಗಿದೆ. ಆ ಕಾರಣಕ್ಕಾಗಿ ನಾಳೆ ಬೆಳಗ್ಗೆಯಿಂದನೂ ಸಂಜೆ ಎಷ್ಟೊತ್ತಾಗಲಿ ಆ ಒಂದು ಚರ್ಚೆಗಳು ಆಗಬೇಕು ಮತ್ತು ಎಲ್ಲರೂ ಸಹಮತಕ್ಕೆ ಬರಬೇಕು. ಒಳ್ಳೆಯ ಒಂದು ಸಂದೇಶವನ್ನ ಎಲ್ಲ ಸಮುದಾಯಗಳು, ಯಾರು ಇವತ್ತು ತೊಂದರೆಗೊಳಗಾಗಿದ್ದಾರೆ, ಯಾರು ತಮ್ಮ ಹಕ್ಕೊತ್ತಾಯಗಳನ್ನ ಬಹಳ ವರ್ಷಗಳಿಂದ ಮುಂದೆ ಇಟ್ಟಿದ್ದಾರೆ, ಇವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಒಳ್ಳೆ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಸದಾಭಿಲಾಷೆ. ಅದರಿಂದ ಇವೆಲ್ಲವನ್ನ ಒಂದು ಒಳ್ಳೆ ತೀರ್ಮಾನ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಮಾನಸಿಕವಾಗಿ, ನಾವೆಲ್ಲರೂ ಪ್ರಾಮಾಣಿಕವಾಗಿ ಆ ನಿಟ್ಟಿನಲ್ಲಿ ನಾವು ಬದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಸಮುದಾಯಗಳ ಒಳ ಮೀಸಲಾತಿ ಹೋರಾಟದ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯ ಜವಾಬ್ದಾರಿಯನ್ನ, ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ಈ ಎಲ್ಲ ಸಮುದಾಯಗಳ ಎಲ್ಲ ಗೌರವಾನ್ವಿತ ಮುಖಂಡರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಸರ್ಕಾರದ ಹಿರಿಯ ಸಚಿವರು, ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪನವರೇ, ಮತ್ತೊಬ್ಬರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ H ಆಂಜನೇಯನವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ಬಸವಣ್ಣನವರೇ, ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಚಂದ್ರಪ್ಪನವರೇ, ಆತ್ಮೀಯರು, ಖ್ಯಾತ ವಕೀಲರು, ಸಾಮಾಜಿಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ದ್ವಾರಕನಾಥ್ ಅವರೇ, ನಮ್ಮ ಅಲೆಮಾರಿಗಳ ಪರವಾಗಿ ಅಲ್ಲಿ ನಮ್ಮ ಪರವಾಗಿ ಯಾರು ದುಡಿಯತ್ತವರಿಲ್ಲ. 51
ನನ್ನ ಹೆಸರು ವೀರೇಶ್ ಕೆ ವಿಭೂತಿ ಅಂತೇಳಿ. ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ ಇದ್ದೀನಿ. ಈ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಅತಿ ಸೂಕ್ಷ್ಮ 59 ಅಲೆಮಾರಿ ಸಮುದಾಯಗಳ ಸಂಘಟನೆಯ ವತಿಯಿಂದ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1% ಮೀಸಲಾತಿಯನ್ನು ಎ ವರ್ಗದಲ್ಲಿ ನಮಗೆ ನೀಡಬೇಕಂತೇಳಿ ಒಂದು ಬೃಹತ್ ಪ್ರತಿಭಟನೆಯನ್ನು ಈ ದಿನ ಹಮ್ಮಿಕೊಂಡಿದ್ವಿ. ಯಾಕಂದರೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮೆಲ್ಲರಿಗೂ ತಿಳಿದಂತೆ ಅತಿ ಸೂಕ್ಷ್ಮ ಸಮುದಾಯಗಳನ್ನು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವ್ಯತಿರಿಕ್ತವಾಗಿ ಹಾಗೂ ನಾಗಮೋಹನ್ ದಾಸ್ ಕಮಿಷನ್ ವರದಿಗೂ ಸಹ ಆಯೋಗದ ವರದಿಗೂ ಸಹ ವ್ಯತಿರಿಕ್ತವಾಗಿ ನಮ್ಮನ್ನು ಎ ವರ್ಗದಿಂದ ತೆಗೆದು ಸಿ ವರ್ಗದಲ್ಲಿರ್ತಕ್ಕಂಥ ಕೊಲಂಬೋ ಸಮುದಾಯಗಳ ಜೊತೆ ಸೇರ್ಪಡೆ ಮಾಡಿ ನಮ್ಮನ್ನು ಮರಣ ಶಾಸನ ಬರೆದಿರೋದು ತಮ್ಮೆಲ್ಲರಿಗೂ ತಿಳಿದಿದೆ. ಈ ವಿಷಯವಾಗಿ ನಾವು ಸರ್ಕಾರಕ್ಕೆ ನೂರಾರು ಹೋರಾಟಗಳನ್ನು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು 10 ಹೋರಾಟಗಳನ್ನ ಮಾಡ್ತಾ ಬಂದ್ವಿ. ಆದರೆ ಸರ್ಕಾರ ಇದುವರೆಗೂ ನಮ್ಮ ಹೋರಾಟಕ್ಕೆ ಯಾವುದೇ ಮಣಿಂದನೆ ನಮ್ಮಂಥ ಅತಿ ಸೂಕ್ಷ್ಮ ಅತ್ಯಂತ ಹಿಂದುಳಿದ ಸಮುದಾಯಗಳನ್ನು ಮುಂದುವರೆದಂತಹ ಸಮುದಾಯಗಳ ಜೊತೆ ಸೇರ್ಪಡೆ ಮಾಡಿ ಅವೈಜ್ಞಾನಿಕ ಸೇರ್ಪಡೆ ಮಾಡಿ ನಮಗೆ ಒಂದು ಮರಣ ಶಾಸನವನ್ನು ಬರೆದಿದೆ. ಇದು ಬದಲಾಗಬೇಕಾಗಿದೆ. ಯಾಕಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾಹಿತಿಗಳು, ಬರಹಗಾರರು, ಚಿಂತನಕಾರರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಪ್ರತಿಯೊಬ್ಬರು ಈ ಅಲೆಮಾರಿಗಳಿಗಾಗಿರೋ ಅನ್ಯಾಯವನ್ನು ಖಂಡಿಸಿ ರಾಜ್ಯಾದ್ಯಂತ ಬೃಹತ್ ಒಂದು ಆಂದೋಲನೆ ಆಗಿರೋಂಥದ್ದು ತಮ್ಮೆಲ್ಲರ ಗಮನದಲ್ಲಿದೆ. ಆದರೂ ಸಹ ಸರ್ಕಾರ ಇದುವರೆಗೂ ನಮ್ಮನ್ನು ಎಚ್ಚೆತ್ತುಕೊಳ್ಳದೆ ಇರೋದ್ರಿಂದ ನಮಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ನಾವು ಸೀದಾ ಏನು ಕಾಂಗ್ರೆಸ್ನ ಹೈಕಮಾಂಡ್ ಆದಂತಹ ದೆಹಲಿ ಕಾಂಗ್ರೆಸ್ ಕಚೇರಿಗೂ ಸಹ ನಾವು ಭೇಟಿ ಕೊಟ್ಟು ಸುಮಾರು 15 ದಿನಗಳ ಕಾಲ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದರೂ ಸಹ ನಮಗೆ ಅವರು ಲಭ್ಯ ಆಗದೇ ಇರೋದ್ರಿಂದ ನಾವು ಅತ್ಯಂತ ನಿರಾಶಾದಾಯಕವಾಗಿ ಬರಿಗೈಯಲ್ಲಿ ಸುಮಾರು 25-30 ಲಕ್ಷ ಹಣವನ್ನು ನಾವು ಭಿಕ್ಷಾಟನೆ ಮೂಲಕ ಕಲೆಕ್ಟ್ ಮಾಡಿದಂಥ ಹಣವನ್ನು ಹೋರಾಟಕ್ಕೆ ವ್ಯಯ ಮಾಡಿ ಬರಿಗೈಯಲ್ಲಿ ಅಲ್ಲಿಂದ ವಾಪಸ್ಸಾದ್ವಿ. ನಮಗೆ ಇದುವರೆಗೂ ಸಹ ಯಾವುದೇ ರೀತಿಯ ಅಲೆಮಾರಿ ಸಮುದಾಯಗಳಿಗೆ ಒಂದು ಸರ್ಕಾರಿ ಸವಲತ್ತಾಗಿರ್ಬೋದು, ನಿವೇಶನ ಆಗಿರ್ಬೋದು, ವಸತಿ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಭೂಮಿ ಇರ್ಬೋದು, ಶಿಕ್ಷಣ ಎಲ್ಲದರಿಂದಲೂ ಅತ್ಯಂತ ನಿಕೃಷ್ಟವಾಗಿ ವಂಚಿತವಾದಂಥ ಸಮುದಾಯಗಳು ಇವತ್ತು ಕಾಡು ಅಂಚಿನಲ್ಲಿ, ಸ್ಮಶಾನದ ಪಕ್ಕದಲ್ಲಿ, ರೈಲ್ವೆ ಗೇಟ್ ಪಕ್ಕದಲ್ಲಿ ತಾವೆಲ್ಲರೂ ನೋಡಿರ್ಬೋದು ಟೆಂಟು, ಗುಡಿಸಲುಗಳನ್ನ ಹಾಕ್ಕೊಂಡು ಇವತ್ತು ವಿಷಜಂತುಗಳ ಜೊತೆ ಜೀವನ ಮಾಡ್ತಾ ಇದ್ದಾರೆ. ಪ್ರತಿದಿನ ಎದ್ರೆ ನಮ್ದೇನಿದೆಯೋ ಕಾಯಕ, ಧಾರ್ಮಿಕ ಭಿಕ್ಷಾಟನೆ, ಈ ಥರದ ವೇಷಭೂಷಣಗಳನ್ನ ಹಾಕ್ಕೊಂಡು ನಾವು ರುದ್ರಾಕ್ಷಿಯನ್ನು ಧರಿಸ್ಕೊಂಡು ಕೆಲವು ಸಮುದಾಯಗಳು ಬುಡುಗಜಂಗಮ ರಾಮಲಕ್ಷ್ಮಣನ ವೇಷ ಹಾಕ್ಕೊಂಡು ಇವತ್ತು ದೊಂಬ್ರ ಆಟ ಆಡೋದ್ರ ಮೂಲಕ, ಶಿಳ್ಳೆಕ್ಯಾತ ಸಮುದಾಯದರು ತೊಗಲುಗೊಂಬೆ ಆಡಿಸೋದ್ರ ಮೂಲಕ ಈ ರೀತಿ ವಿಭಿನ್ನವಾದ ಅವ್ರದೇ ಆದಂಥ ಕಲೆ ಮತ್ತು ಧಾರ್ಮಿಕ ಭಿಕ್ಷಾಟನೆ ಮೂಲಕ ಜೀವನ ಮಾಡ್ತಕ್ಕಂಥ ನಮ್ಮಂಥ ಸಮುದಾಯಗಳನ್ನ ಇವತ್ತು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅನ್ಯಾಯ ಮಾಡಿ ಕಗ್ಗೊಲೆ ಮಾಡಿದೆ. ಇದು ಅತ್ಯಂತ ಅಮಾನವೀಯ. ಇದು ಸಾಮಾಜಿಕ ನ್ಯಾಯಕ್ಕೆ ಮತ್ತು ನೈಸರ್ಗಿಕ ನ್ಯಾಯಕ್ಕೆ ಅತ್ಯಂತ ವಿರೋಧವಾದದ್ದು. ಇದನ್ನು ನಾವು ಖಂಡಿಸಿ ಹೈಕಮಾಂಡ್ಗೂ ಸಹ ಭೇಟಿ ಮಾಡಿದರೂ ಸಹ ನಮಗೆ ನ್ಯಾಯ ಸಿಗದೇ ಇರೋದ್ರಿಂದ ಅಂತಿಮವಾಗಿ ನಾವು ಈಗಾಗಲೇ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ನಾವು ಒಂದು ರಿಟ್ ಪಿಟಿಷನನ್ನು ಸಹ ಸಲ್ಲಿಸಿದ್ದೀವಿ. ನಮಗೆ ರಿಟ್ ಪಿಟಿಷನ್ ಸಲ್ಲಿಸಿರೋದ್ರಿಂದ ಈಗ ಹೈಕೋರ್ಟು ತಡೆ ಆಜ್ಞೆಯನ್ನು ಸಹ ನೀಡಿದೆ. ಯಾವುದೇ ಹುದ್ದೆಗಳನ್ನು ನೀವು ಅಲೆಮಾರಿಗಳಿಗೆ ತೀರ್ಮಾನ ಆಗೋ ತನಕ ಯಾವುದೇ ಹುದ್ದೆಗಳನ್ನು ತುಂಬ್ಕೋಬಾರ್ದು. ಅದಕ್ಕೆ ಪೂರಕವಾದ ಪ್ರಕ್ರಿಯೆಗಳನ್ನ ಮಾತ್ರ ನೀವು ನಡೆಸ್ಬೋದು, ಎಕ್ಸಾಮ್ ನಡೆಸ್ಬೋದು, ವಗೇರೆ ನಡೆಸ್ಬೋದು. ಆದರೆ ಅಂತಿಮ ಫಲಿತಾಂಶವನ್ನು ನೀವು ನೀಡಂಗಿಲ್ಲ ಅಂತೇಳಿ ಈಗಾಗಲೇ ತಡೆಯಾಜ್ಞೆ ಇರೋದ್ರಿಂದ ಸರ್ಕಾರಕ್ಕೆ ಈಗ ನಾವೊಂದು ಕಗ್ಗಂಟಾಗಿದೆ. ಈ ಕಗ್ಗಂಟನ್ನು ತುಂಬ ಈಸಿಯಾಗಿ ಬಿಡಿಸ್ಬೋದು. ಇವತ್ತು ಎಲ್ಲ ಆಯೋಗಗಳು, ಸದಾಶಿವ ಆಯೋಗ ಇರ್ಬೋದು, ನಾಗಮೋಹನ್ ದಾಸ್ ಆಯೋಗ ಇರ್ಬೋದು, ಮಾಧವಸ್ವಾಮಿ ಆಯೋಗ ಇರ್ಬೋದು, ಕಾಂತರಾಜ್ ಆಯೋಗ ಇರ್ಬೋದು, ಎಲ್ಲ ಆಯೋಗಗಳು ಸಹ ಅಲೆಮಾರಿಗಳ ಪರವಾಗಿದ್ದಾವೆ. ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕಂತ ಹೇಳಿದ್ರು ಸಹ ರಾಜ್ಯದಲ್ಲಿರ್ತಕ್ಕಂಥ ಮತದಾರರ ಪ್ರಭುಗಳು, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜಾತ್ಯತೀತವಾಗಿ ಎಲ್ಲ ಸಮುದಾಯದ ಎಲ್ಲ ಮತದಾರರು ಇವತ್ತು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಕೊಡಿ ಅಂತ ಹೇಳಿದ್ರು ಸಹ ಸಂವಿಧಾನದ ಚೌಕಟ್ಟಿನಲ್ಲಿ ಸರ್ಕಾರ ನಡೀತಾ ಇದೆ. ಆದ ಸಂವಿಧಾನ ಅಂದರೆ ಪ್ರಜೆಗಳೆಂದು ಸಂವಿಧಾನ. ಇವತ್ತು ಪ್ರಜಾಪ್ರಭುತ್ವ ಇರೋದ್ರಿಂದ ಆ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ತಾವು ಸಾಮಾಜಿಕ ನ್ಯಾಯದ ಅಧಿಕಾರರು ಹೌದು ಅಂತೇಳಿ ನಿಜವಾಗೂ ನೀವು ಈ ವಿಚಾರದಲ್ಲಿ ಪ್ರೂವ್ ಮಾಡಿದರೆ ಮಾತ್ರ ರಾಜ್ಯ ನಂಬುತ್ತೆ ಹೊರತು, ಇಲ್ಲಾಂದರೆ ನೀವು ನಕಲಿ ಸಾಮಾಜಿಕ ಅಧಿಕಾರರು, ನೀವು ಮತ ಬ್ಯಾಂಕ್ಗೆ ಈಡಾಗಿದ್ದೀರಾ, ಮತ್ತು ದೊಡ್ಡ ಸಮುದಾಯಗಳ ಓಲೈಕೆಯಲ್ಲಿ ಮುಳುಗಿದ್ದೀರಾ, ಸಣ್ಣ ಸಮುದಾಯಗಳಿಗೆ ವಿಷ ಹಾಕಿದ್ದೀರ ಅಂತೇಳಿ ನಿಮಗೆ ಆ ಕಪ್ಪು ಚಿಕ್ಕೆ ಮತ್ತು ಆ ಒಂದು ಗಿಲ್ಟಿ ನಿಮ್ಮನ್ನು ಜೀವನ ಪರ್ಯಂತ ಕಾಡುತ್ತೆ. ನೀವು ಅಂತಿಮ ಏನು ರಾಜಕೀಯದ ಅಂತಿಮ ಒಂದು ಹಂತದಲ್ಲಿದ್ದೀರಿ. ಇಂಥ ಸಂದರ್ಭದಲ್ಲಿ ತಾವು ಯಾವತ್ತು ಕಪ್ಪು ಚಿಕ್ಕೆಯನ್ನು ತಗೋಬಾರ್ದು. ಒಂದು ಒಳ್ಳೆಯ ಸಾಮಾಜಿಕ
ನ್ಯಾಯವನ್ನು ಕೊಟ್ಟು ತಾವು ನಮಗೆ ಒಂದು ನಿಮ್ಮ ಫೋಟೋವನ್ನು ನಮ್ಮ ಮನೇಲಿ ಹಾಕ್ಕಂತೀವಿ, ನಮಗೆ ಏನಾದರೂ 1% ಮೀಸಲಾತಿಯನ್ನು ಕೊಟ್ಟರೆ ನಮ್ಮ ಮಕ್ಕಳು ಸಹ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಅಲ್ಪ ಸ್ವಲ್ಪ ಅಂಬೆಗಾಲ ನೀಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಕುಂಟುವ ಒಂದು ಕುದುರೆ ಕಾಲು ಮುರ್ಕೊಂಡು ಬಿದ್ದಿರೋ ಒಂದು ಮಲ ಕಾಲು ಮುರಿದಿರೋ ಮಲನ ಕುದುರೆ ಜೊತೆಗೆ ರೇಸ್ ಬಿಟ್ಟಂಗಾಗಿದೆ. ಇವತ್ತು ಇದು ಅವೈಜ್ಞಾನಿಕ ಇದೆ. ದಯವಿಟ್ಟು ನಡೀತಕ್ಕಂಥ 27ನೇ ತಾರೀಕು ನಾಳೆ ನಡೀತಕ್ಕಂಥ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ಅಲೆಮಾರಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ನಿಮಗೆ ಮತ್ತೊಂದು ಸುವರ್ಣ ಅವಕಾಶ ನಿಮ್ಮ ಪಾಲಿಗೆ ಒದಗಿ ಬಂದಿದೆ 2ನೇ ಬಾರಿಗೆ. ಯಾಕಂದರೆ 17% ಹಂಚಿಕೆ ಮಾಡಿದ್ದು ಈಗ ಅದು ಹಿನ್ನೆಲೆಗೆ ಬಿದ್ದಿರೋದ್ರಿಂದ 56% ಮೀಸಲಾತಿ ಯಾಕೆ ಮಾಡೋಂಗಿಲ್ಲ, 50% ದಾಟಂಗಿಲ್ಲ ಅಂತೇಳಿ ಇಂದಿರಾ ಸಾಹ್ನಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಇರೋದ್ರಿಂದ ಈಗ 15% ಮತ್ತೊಮ್ಮೆ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ತಮಗೆ ಸುವರ್ಣ ಅವಕಾಶ ದೊರೆತಿದೆ. ಇದರಲ್ಲಿ ತಾವು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದು ಈ ಅಲೆಮಾರಿ ಸಮುದಾಯಗಳನ್ನು ಬದುಕೋದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಅಲೆಮಾರಿ ಸಂಘಟನೆಯಿಂದ ಒತ್ತಾಯ ಪಡಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ವೀರೇಶ್ ಕೆ ವಿಭೂತಿ ಅಂತೇಳಿ, ವಕೀಲರು ಹಾಗೂ ರಾಜ್ಯ ಸಂಚಾಲಕರು, ಪರಿಶಿಷ್ಟ ಜಾತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ.